ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ಶೆಟ್ಟಿಹಳ್ಳಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಹೇಗೆ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ ನೋಡಿ. ಶೆಟ್ಟಿಹಳ್ಳಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಜೆಸಿಬಿ ಘರ್ಜಿಸ್ತಾ ಇದೆ. ಒಂದು ಕಡೆ ಪಾದಾಚಾರಿಗಳು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆರಾಮಾಗಿ ನಾವು ಫುಟ್ಪಾತ್ ನಲ್ಲಿ ವಾಕ್ ಮಾಡ್ಕೊಂಡು ಹೋಗಬಹುದು, ಹೋಗಬಹುದು, ಯಾವುದೇ ಸಮಸ್ಯೆಗಳಿಲ್ಲ. ಇಷ್ಟು ದಿನ ವ್ಯಾಪಾರ ನಡೆಸ್ತಾ ಇದ್ರು ವ್ಯಾಪಾರಸ್ಥರು, ಆಗ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಈಗ ಏನು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾವು ಸ್ವಾಗತವನ್ನ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜನಸಾಮಾನ್ಯರು. ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಲ್ಲಿ ಫುಟ್ಪಾತ್ ಅನ್ನ ಯಾವ ರೀತಿಯಾಗಿ ತೆರವು ಮಾಡಲಾಗ್ತಾ ಇದೆ, ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮತ್ತೆ ಅಂಗಡಿ ಶೆಡ್ಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅನಧಿಕೃತ ನಾಮಫಲಕಗಳನ್ನ ಇವರು ಏನು ಹಾಕೊಂಡಿದ್ದಾರೋ ಆ ಒತ್ತುವರಿ ಕೆಲಸವನ್ನ ಕೂಡ ಈ ಮುಖಾಂತರ ಮಾಡಲಾಗ್ತಾ ಇದೆ. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನಕ್ಕೆ ಜಿಬಿಎ ಜಂಟಿ ಕಾರ್ಯಾಚರಣೆಯನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ನಗರದಾದ್ಯಂತ ಕ್ಲಿಯರ್ ಫುಟ್ಪಾತ್ ಆಪರೇಷನ್ ಫುಲ್ ಆಕ್ಟಿವ್ ಆಗಿದೆ. ಅದು ಸಕ್ಸಸ್ ಆಗುತ್ತಾ ಇಲ್ವಾ? ಯಾಕೆಂದ್ರೆ ನೋಡಿ, 4 ದಿನದಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಕಡೆ ಕಾರ್ಯಾಚರಣೆಯನ್ನು ಮುಗಿತು, ಈ ಭಾಗಕ್ಕೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ವ್ಯಾಪಾರಸ್ಥರು ಮತ್ತೆ ಅಂಗಡಿ ಮುಂಗಟ್ಟುಗಳನ್ನ ಹಾಕೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಕೇವಲ 4 ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಇದನ್ನ ನಿಯಮ ಬಾಹಿರ ಆಗದ ರೀತಿಯಾಗಿ ಅವರು ಕಾನೂನಿನ ಅಡಿಯಲ್ಲಿ ಎಲ್ಲವನ್ನೂ ಕೂಡ ಫಾಲೋ ಮಾಡ್ಕೊಳ್ತಾ ಹೋಗಬೇಕಾಗಿದೆ ವ್ಯಾಪಾರಸ್ಥರು. ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿಎಂ. ಸೊ ಹಾಗಾಗಿ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ವ್ಯಾಪಾರಸ್ಥರಿಗೆ ಮಾಡಿಕೊಟ್ರೆ ಒಳಿತಾಗತ್ತೆ. ಅವರು ಕೂಡ ತಮ್ಮ ಜೀವನವನ್ನ ಸರಾಗವಾಗಿ ಸಾಗಿಸಬಹುದು. ಬರುವಂತಹ 3 ಕಾಸಿನಲ್ಲಿ ಜೀವನವನ್ನ ಕೂಡ ಅವರು ನಡೆಸಬಹುದು. ನೋಡಿ, ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ 4ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಜೆಸಿಬಿ ಗರ್ಜನೆ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಮೊದಲ 3 ದಿನಗಳಲ್ಲಿ ಒಟ್ಟು 202.7 ಕಿಲೋಮೀಟರ್ ಉದ್ದದ ಫುಟ್ಪಾತ್ಗಳನ್ನ ಒತ್ತುವರಿಯಿಂದ ಇಲ್ಲಿ ಮುಕ್ತ ಮಾಡಲಾಗಿದೆ. ಒತ್ತುವರಿ ತೆರವು ಕಾರ್ಯ 4ನೇ ದಿನಕ್ಕೆ ಕಾಲಿಟ್ಟಿದ್ದು ವ್ಯಾಪಾರಿಗಳ ಜಟಾಪಟಿಗಳ ನಡುವೆ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಪಾದಾಚಾರಿಗಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಮಹತ್ವದ ಕಾರ್ಯಾಚರಣೆಯನ್ನು ನಡೀತಾ ಇದೆ. ಈ ದಾಸರಹಳ್ಳಿ ವಿಭಾಗದ ಶೆಟ್ಟಿಹಳ್ಳಿ ಮತ್ತೆ ಉಪವಿಭಾಗದ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಲ್ಲಿ ಜಿಬಿಎ ಮತ್ತು ಪಾಲಿಕೆ ಅಧಿಕಾರಿಗಳು ಜಂಟಿಯಾಗಿ ಬೃಹತ್ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿಯನ್ನ ಸಂಪೂರ್ಣವಾಗಿ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಲ್ಲಿ ಪಾದಾಚಾರಿ ಮಾರ್ಗವನ್ನ ಅತಿಕ್ರಮಣ ಮಾಡಿಕೊಂಡಿದ್ದಂತಹ ಅನಧಿಕೃತ ಅಂಗಡಿ ಶೆಡ್ಗಳನ್ನ ಏನ್ ನಿರ್ಮಾಣ ಮಾಡ್ಕೊಂಡಿದ್ರೋ, ಈ ನಾಮಫಲಕಗಳನ್ನ ಏನ್ ಅಳವಡಿಕೆ ಮಾಡ್ಕೊಂಡಿದ್ರೋ ಅಧಿಕಾರಿಗಳು ಮತ್ತೆ ಅದನ್ನ ಜೆಸಿಬಿ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜಿಬಿಎ ಹಾಗೂ ಸ್ಥಳೀಯ ನಗರ ಪಾಲಿಕೆ ಅಧಿಕಾರಿಗಳು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ಪಾದಾಚಾರಿಗಳಿಗೆ ಸುರಕ್ಷಿತವಾಗಿ ಮತ್ತೆ ಸುಗಮ ಓಡಾಟಕ್ಕೆ ಅನುವನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.